ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾ ಹೋಮ್ ಸ್ಟೈಲ್. ನಾನಿವತ್ತು ನಿಮಗೆ ಪನ್ನೀರ್ ತಂದೂರಿ ಟಿಕ್ಕಾ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸು ಪನ್ನೀರ್, ಗರಂ ಮಸಾಲ, ನಿಂಬೆಹಣ್ಣು, ಕಸ್ತೂರಿ ಮೇಥಿ, ಚಾಟ್ ಮಸಾಲ, ಚಿಲ್ಲಿ ಪೌಡರ್, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ನಾನು 1/4 ಲೀಟ್ರ್ ಮೊಸರನ್ನ ಒಂದು ಬಟ್ಲಲ್ಲಿ ತಗೊಂಡಿದ್ದೀನಿ. ಈ ತಗೊಂಡಿರೋ ಮೊಸರನ್ನ ಒಂದು ನೆನೆಸಿರೋ ಕರ್ಚೀಫಿಂದ ಈ ಮೊಸರನ್ನ ಹಾಕ್ಕೊಂಡು ಇದರಲ್ಲಿರೋ ನೀರನ್ನೆಲ್ಲ ತೆಕ್ಕೋಬೇಕಾಗುತ್ತೆ. ಬಿಕಾಸ್ ಏನಕ್ಕೆ ಅಂತ ಅಂದರೆ ನಮಗೆ ತುಂಬ ಗಟ್ಟಿಯಾಗಿರೋ ಒಂದು ಕಂಟೆಂಟ್ ಸಿಗಬೇಕು. ಹಾಗಾಗಿ ಆ ಕಂಟೆಂಟ್ ಸಿಗೋದಕ್ಕೋಸ್ಕರನ ಈ ರೀತಿ ನೆನೆಸಿರೋ ಕರ್ಚೀಫಲ್ಲಿ ಈ ಮೊಸರನ್ನೆಲ್ಲ ಹಾಕ್ಕೊಂಡು ಈ ನೀರಿನ ಅಂಶನೆಲ್ಲನೂ ತೆಕ್ಕೋಬೇಕು. ಈ ತೆಕ್ಕೊಂಡು ಬಂದಂಥ ಒಂದು ಕಂಟೆಂಟ್ ಏನು ಹೇಳ್ತಾರೆ ಅದನ್ನು ಹಂಗ್ ಕರ್ಡ್ ಅಂತ ಕರೀತಾರೆ. ಈ ಹಂಗ್ ಕರ್ಡು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅಂಗಡಿಗಳಲ್ಲಿ. ನಮ್ಮ ಮನೆ ಹತ್ರ ಸಿಗದೇ ಇರೋ ಕಾರಣ ನಾನು ಇದನ್ನು ಹಾಗೆ ಕರ್ಚೀಫಲ್ಲಿ ಹಾಕ್ಕೊಂಡು ಹಿಂಡ್ಕೊಂಡು ತೆಕ್ಕೋತಾ ಇದ್ದೀನಿ. ಈ ಹಂಗ್ ಕರ್ಡನ್ನ ನೋಡಿ ಯಾವ ರೀತಿ ತಗೊಳ್ಳೋದು ಅಂತ. ಈ ರೀತಿ ತಗೊಳ್ಳೋದು ನಾನು ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ತಕ್ಕೋಬೇಕು. ನಾನು ಈ ಕಂಟೆಂಟ್ಗೆ ಫಸ್ಟ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಅದಾದ ನಂತರ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು. ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಇಷ್ಟು ಹಾಕ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಕಂಟೆಂಟ್ ಸಾಕು. ಓಕೆ, ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಈಗ ಬೇಕಾದರೂ ಹಿಂಡ್ಕೊಳ್ಬೋದು, ಇಲ್ಲ ಲಾಸ್ಟಿಗೆ ಹಾಕ್ಕೋಬೋದು. ಆಮೇಲೆ ನಾನು ಕಸ್ತೂರಿ ಮೇಥಿನ ಹೀಗೆ ನೀಟಾಗಿ ಕ್ರಷ್ ಮಾಡ್ಕೋಬೇಕು. ಸ್ವಲ್ಪ ಎಲೆ ಎಲೆ ಥರ ಇರುತ್ತೆ, ಹಾಗಾಗಿ ಇದನ್ನು ಸ್ವಲ್ಪ ಪುಡಿ ನುಣ್ಣಗಾಗೋವರೆಗೂ, ಪುಡಿ ಆಗೋವರೆಗೂ ಕ್ರಷ್ ಮಾಡಿಕೊಂಡು ಆಮೇಲಿಂದ ಅದ್ರ ಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಈ ರೀತಿ ಅಪ್ಲೈ ಮಾಡಬೇಕು ನೋಡಿ, ಹೀಗೆ. ಸೊ ಇದನ್ನು ನೆಕ್ಸ್ಟು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಈ ರೀತಿ ಬಂದಿರೋ ಕಂಟೆಂಟು ಒಂಥರ ಚೆನ್ನಾಗಿ ಬಂದಿರುತ್ತೆ ಕಂಟೆಂಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಓಕೆ, ಇದು ಪೇಸ್ಟ್ ರೆಡಿಯಾಗಿದೆ. ಓಕೆನಾ, ನೋಡಿ ಈ ರೀತಿ ಇದೆ. ನಾನು ಈ ಪೇಸ್ಟ್ ಮಾಡಿರೋದನ್ನು ಒಂದು ಕಡೆ ಇಟ್ಕೋತಾ ಇದ್ದೀನಿ. ಆಮೇಲಿಂದ ನಾನು ಪನ್ನೀರು ಮಲೈ ಪನ್ನೀರ್ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಮಲೈ ಪನ್ನೀರನ್ನ. ನೀವು ನಾರ್ಮಲ್ ಪನ್ನೀರು ತೊಗೋಬೋದು, ನಂದಿನಿ ಪನ್ನೀರು ಯಾವುದಾದ್ರೂ ಆಯಿತು, ಚೆನ್ನಾಗಿರುತ್ತೆ. ಮಲೈ ಪನ್ನೀರ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಪನ್ನೀರನ್ನ. ಅಡ್ಡ ಉದ್ದುದ್ದ ಹೀಗೆ ಕಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಎಲ್ಲ ಈ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಇದರೊಳಗೆ ಹಾಕಿ ಅದನ್ನು ಸ್ಟಿರ್ ಮಾಡ್ತಾ ಇರೋದು. ಸೊ ದಟ್ ಈ ಪೇಸ್ಟ್ ಅದಕ್ಕೆ ಚೆನ್ನಾಗಿ ಮೆತ್ಕೊಳ್ಳುತ್ತೆ. ಆಗ ನಮಗೆ ಈಸಿ ಆಗುತ್ತೆ, ಚೆನ್ನಾಗಿ ಒಳ್ಳೆ ರುಚಿ ಕೊಡುತ್ತೆ. ಅದ್ರ ಪೇಸ್ಟ್ಗೆ ಪನ್ನೀರನ್ನ ಡಿಪ್ ಮಾಡ್ಕೊಂಡಿರೋದನ್ನು ಒಂದು ಸ್ಟಿಕ್ಕಿಗೆ ತಗೊಂಡು ಚುಚ್ತಾ ಹೋಗಬೇಕು ನೋಡಿ. ಈ ರೀತಿ ಚುಚ್ತಾ ಇದ್ದೀವಿ, ಎಲ್ಲನೂ ಚುಚ್ಕೊಂಡಿದ್ದೀವಿ. ಮಧ್ಯದಲ್ಲಿ ಬೇಕೆಂದರೆ ಕ್ಯಾಪ್ಸಿಕಮ್ಮು, ಈರುಳ್ಳಿ ಸಹ ಸೇರಿಸ್ಕೋಬೋದು. ನೆಕ್ಸ್ಟು ನಾನೊಂದು ತವಾ ಇಟ್ಕೋತಾ ಇದ್ದೀನಿ. ಈ ತವಾ ಮೇಲೆ ತವಾ ಎಲ್ಲ ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಈ ಕಡ್ಡಿ ಚುಚ್ಚಿರ್ತೀವಲ್ಲ, ಸೊ ಇದನ್ನು ಈ ಪನ್ನೀರ್ ಸ್ಟಿಕ್ನ ಇದ್ರ ಮೇಲೆ ಹಾಕೋತಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಮೇಲೆಲ್ಲ ಒಂಚೂರು ಎಣ್ಣೆ ಹಾಕ್ಕೊಂಡು ಆಮೇಲೆ ಮತ್ತೆ ತಿರ್ವಾಕೋಬೇಕು. ಓಕೆ, ತಿರ್ವಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇಳಿಸ್ಕೋಬೇಕು. ಲೈಟಾಗಿ ಫ್ರೈ ಆದರೂ ಸಾಕಾಗುತ್ತೆ.
ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ನಾನು ಕೆಳಗೆ ಇಳಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಅಂದರೆ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಪನ್ನೀರು ತುಂಬ ಗಟ್ಟಿಯಾಗೋಗ್ಬಿಡುತ್ತೆ. ಹಾಗಾಗಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದು ಬರೀ ತವಾ ಫ್ರೈ ಮಾಡಿರೋದು. ಇದನ್ನು ಪನ್ನೀರ್ ಟಿಕ್ಕಾ ಅಂತ ಕರೀತಾರೆ. ಇದನ್ನು ಗ್ಯಾಸ್ ಮೇಲೆ ಸುಟ್ಟರೆ ಪನ್ನೀರ್ ತಂದೂರಿ ಟಿಕ್ಕಾ ಅಂತಾರೆ. ಹೀಗೆ ತವಾ ಫ್ರೈ ಆಗಿರೋದನ್ನು ಇಳಿಸ್ಕೊಂಡಾದ್ಮೇಲೆ ಈ ಸ್ಟಿಕ್ನ ನಾನು ಗ್ಯಾಸ್ ಮೇಲೆ ಡೈರೆಕ್ಟ್ ಫ್ಲೇಮ್ ಮೇಲೆ ಇಟ್ಟು ಈ ರೀತಿ ಸುಡ್ತಾ ಇದ್ದೀನಿ ನೋಡಿ. ಇದನ್ನು ಸ್ವಲ್ಪ ಚೆನ್ನಾಗಿ ಸುಟ್ಟಾದ ಮೇಲೆ ಇದನ್ನು ಏನಂತಾರೆ, ಪನ್ನೀರ್ ತಂದೂರಿ ಟಿಕ್ಕಾ ಅಂತಾರೆ. ಸೊ ಹೀಗಿದೆ ನೋಡಿ, ಪನ್ನೀರ್ ತಂದೂರಿ ಟಿಕ್ಕಾ ಈಸ್ ರೆಡಿ. ಓಕೆ, ತುಂಬ ಸಿಂಪಲ್ ಇದು. 1/2 ಅವರಲ್ಲಿ ಮಾಡ್ಬೋದು, ಸ್ನ್ಯಾಕ್ಸ್ ಥರ. ಓಕೆ, ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.